Hello everyone, welcome our YouTube education channel. We learn together GT. ಕರ್ನಾಟಕ TET 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ MCQಗಳನ್ನು ನೋಡ್ತಾ ಹೋಗೋಣ. ಇದು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತಹ MCQ 10ನೇ ವರ್ಗದ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಾಗಿದೆ. ಒಂದೊಂದೇ ಕ್ವಶನ್ನ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿ ಇರಿ. ಮೊದಲನೇ ಕ್ವಶನು, ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣ ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ ಯಾವುದಂತ ಕೇಳಿದ್ದಾರೆ. ಮೊದಲನೇದಾಗಿ ಫ್ಯೂಸ್, ಟ್ರಾನ್ಸ್ಫಾರ್ಮರ್, ಜನರೇಟರ್, ಟ್ರಾನ್ಸ್ಕ್ಯೂಲರ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ, ಡೈರೆಕ್ಟ್ ಉತ್ತರ ಫ್ಯೂಸ್ ಆಗಿದೆ. ಎರಡನೇ ಕ್ವಶನು, 220 ವೋಲ್ಟ್ ಜನರೇಟರಿಗೆ ಒಂದು ವಿದ್ಯುತ್ ಬಲ್ಬ್ ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರಷ್ಟು ವಿದ್ಯುತ್ ಪ್ರವಾಹ ಪ್ರವೇಶಿಸಿದರೆ ಬಲ್ಬ್ನ ಸಾಮರ್ಥ್ಯ ಏನು ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ನೋಡೋದಾದರೆ ಬಲ್ಬ್ನ ಸಾಮರ್ಥ್ಯವನ್ನು ಫಸ್ಟ್ ಕಂಡುಹಿಡಿಯೋ ಸೂತ್ರಗಳನ್ನು ನೋಡೋಣ. P = V × IA ಆಗಿರುತ್ತೆ. ಇಲ್ಲಿ V = ಎಷ್ಟು, 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. I = ಎಷ್ಟು, 0.50 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಈ ಗುಣಾಕಾರವನ್ನು ಮಾಡಿದ್ರೆ ಉತ್ತರ ಆಪ್ಷನ್ ನಂಬರ್ 2 1100 ಇದರದ್ದು ಉತ್ತರ ಆಗಿರುತ್ತೆ. ಮೂರನೇ ಕ್ವಶನು, ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆಯು ಹೆಚ್ಚಾದಂತೆ ಫಸ್ಟ್ನೇದು ಅದರ ರೋಧ ಕಡಿಮೆಯಾಗುವುದು, ಎರಡನೇದು ರೋಧದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ಮೂರನೇದು ಅದರ ರೋಧ ಹೆಚ್ಚಾಗುವುದು, ನಾಲ್ಕನೇದು ರೋಧಶೀಲತೆಗೂ ಹಾಗೂ ರೋಧಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ವಿದ್ಯುತ್ ರೋಧಶೀಲತೆಗೂ ರೋಧಕ್ಕೂ ಸಂಬಂಧ ಇದೆ. ಯಾವ ರೀತಿ ಸಂಬಂಧ ಇದೆ ಅಂದರೆ ನೇರವಾದ ಸಂಬಂಧ ಇದೆ. ಯಾವಾಗ ವಿದ್ಯುತ್ ರೋಧಶೀಲತೆ ಹೆಚ್ಚಾಗುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ರೋಧವು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಇದರ ಸರಿಯಾದ ಉತ್ತರ ಅದರ ರೋಧ ಹೆಚ್ಚಾಗುವುದು. ಇನ್ನು 4ನೇ ಆಪ್ಷನ್, ರೋಧಶೀಲತೆಯ ಏಕಮಾನ ಯಾವುದು ಅಂತ. ಒಂದನೇದು ಕೂಲಮ್, ಎರಡನೇದು ವ್ಯಾಟ್, ಮೂರನೇದು ಆಂಪಿಯರ್, ನಾಲ್ಕನೇದು ಓಮ್ ಮೀಟರ್. ರೋಧಶೀಲತೆಯ ಏಕಮಾನ ಆಪ್ಷನ್ ನಂಬರ್ 4 ಓಮ್ ಮೀಟರ್ ಆಗಿರುತ್ತೆ. 5ನೇ ಕ್ವಶನು, 440 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರೋ ಒಂದು ಬಲ್ಬನ್ನು 220 ವೋಲ್ಟ್ ವಿದ್ಯುತ್ ಮಂಡಲಕ್ಕೆ ಜೋಡಿಸಿದಾಗ ಅದು ಸೆಳೆಯುವ ವಿದ್ಯುತ್ ಪ್ರವಾಹ ದರ ಎಷ್ಟಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ನಲ್ಲಿ ಯಾವುದು ಉತ್ತರ ನೋಡೋದಾದರೆ ಮೊದಲನೇದಾಗಿ ಈಗಾಗಲೇ ಹೇಳಾಗಿದೆ, ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯುವ ಸೂತ್ರ P = V × I. ಇಲ್ಲಿ P ಅನ್ನು ಕೊಟ್ಟಿದ್ದಾರೆ ಎಷ್ಟು, 440 ವ್ಯಾಟ್ ಹಾಗೂ V ಕೊಟ್ಟಿದ್ದಾರೆ ಎಷ್ಟು, 220 ಅಂತ ಕೊಟ್ಟಿದ್ದಾರೆ. I ಅನ್ನು ಕಂಡುಹಿಡಿಬೇಕು. ಇದನ್ನು ಸರಳ ರೂಪಕ್ಕೆ ತಂದರೆ ಅದರ ಉತ್ತರ ಮೊದಲನೇ ಆಪ್ಷನ್ 2 ಆಂಪಿಯರ್ ಆಗಿರುತ್ತೆ. ಅಂದರೆ 440 ವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಬಲ್ಬ್ನಲ್ಲಿ 220 ವೋಲ್ಟಷ್ಟು ವಿದ್ಯುತ್ ಮಂಡಲ ಜೋಡಿಸಿದಾಗ ಅಲ್ಲಿ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟಾಗಿರುತ್ತೆ, 2 ಆಂಪಿಯರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೂರನೇದು, ರೋಧವಿರುವ 3 ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ದೊರಕುವ ಒಟ್ಟು ರೋಧ ಎಷ್ಟು ಹೇಳಿ. ರೋಧಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಅಲ್ಲಿ ಏನು ಮಾಡಬೇಕಾಗತ್ತೆ, ಎಲ್ಲ ರೋಧಗಳನ್ನು ಕೂಡಿಸ್ಬೇಕಾಗತ್ತೆ. ಅಂದರೆ ಅವುಗಳ ಒಟ್ಟು ರೋಧ ಅವುಗಳ ಮೊತ್ತವಾಗಿರುತ್ತೆ. ಉದಾಹರಣೆಗೆ ಇಲ್ಲಿ 20 ರೋಧವಿರೋ 3 ರೋಧಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ R1 + R2 + R3 ಅಂತ ಮಾಡಬೇಕು. ಅಂದರೆ ಸರಣಿಯಲ್ಲಿ ಜೋಡಿಸಿದ್ದಾರೆ. ಫಸ್ಟ್ ರೋಧ ಎಷ್ಟು, 20 ಇರುವ 3 ರೋಧಕ 20 + 20 + 20 ಒಟ್ಟು ಎಷ್ಟಾಗುತ್ತೆ, 60 ಆಗುತ್ತೆ. ಹಾಗಾಗಿ ಇದರ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ನಂಬರ್ 3 60 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಪ್ರವಾಹ ಹರಿಯುವ ದಿಕ್ಕು. ಮೊದಲನೇದು, ವಿದ್ಯುತ್ ಮಂಡಲದಲ್ಲಿ ಎಲೆಕ್ಟ್ರಾನ್ ಹರಿಯುವ ವಿರುದ್ಧ ದಿಕ್ಕಾಗಿರುತ್ತೆ. ಎರಡನೇ ಆಪ್ಷನು,
ವಿದ್ಯುತ್ ಮಂಡಲದಲ್ಲಿ ಎಲೆಕ್ಟ್ರಾನ್ ಹರಿಯುವ ದಿಕ್ಕೇ ಆಗಿರುತ್ತೆ. ಮೂರನೇ ಆಪ್ಷನು ವಿದ್ಯುತ್ ಮಂಡಲದಲ್ಲಿ ಋಣಾತ್ಮಕದಿಂದ ಧನಾತ್ಮಕ ಕಡೆಗೆ ಇರುವುದು. ನಾಲ್ಕನೇ ಆಪ್ಷನ್ ವಿದ್ಯುತ್ ಮಂಡಲದಲ್ಲಿ ನ್ಯೂಟ್ರಾನ್ ಹರಿಯುವ ದಿಕ್ಕಿನೆಡೆಗೆ ಇರುವುದಂತ ಹೇಳಿದ್ದಾರೆ. ಇಲ್ಲಿ ಯಾವಾಗಲೂ ವಿದ್ಯುತ್ ಋಣಾತ್ಮಕದಿಂದ ಧನಾತ್ಮಕ ಕಡೆಗಿಂತಲೂ ಧನಾತ್ಮಕದಿಂದ ಋಣಾತ್ಮಕ ಕಡೆಗೆ ನಡೆಯುತ್ತೆ. ಹಾಗಾಗಿ ಈ ಆಪ್ಷನ್ ತಪ್ಪು. ವಿದ್ಯುತ್ ಮಂಡಲದಲ್ಲಿ ಎಲೆಕ್ಟ್ರಾನ್ ಹರಿಯುವ ವಿರುದ್ಧ ದಿಕ್ಕಿಗೆ ಪ್ರವಾಹದಲ್ಲಿ ವಿದ್ಯುತ್ ಪ್ರವಾಹ ಹರಿಯುತ್ತೆ. ಹಾಗಾಗಿ ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದ ಆಪ್ಷನ್ ಆಗಿರುತ್ತೆ. ನ್ಯೂಟ್ರಾನ್ ಹರಿಯುವ ದಿಕ್ಕಿನೂ ಕೂಡ ಅಲ್ಲ, ಹಾಗೆ ಎಲೆಕ್ಟ್ರಾನ್ ಹರಿಯುವ ದಿಕ್ಕಲ್ಲೂ ಕೂಡ ಅದು ವಿದ್ಯುತ್ ಪ್ರವಹಿಸುವುದಿಲ್ಲ. ಅದು ಎಲೆಕ್ಟ್ರಾನ್ ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ. ನೆಕ್ಸ್ಟು, ವಿದ್ಯುತ್ ಪ್ರವಾಹದ ಆವೇಶ ಯಾವುದು ಹೇಳಿ. ಮೊದಲನೇದು ಧನಾತ್ಮಕ ಇದೆ, ಋಣಾತ್ಮಕ ಇದೆ, ಎರಡೂ ಆವೇಶಗಳನ್ನು ಹೊಂದಿದೆ ಹೇಳ್ತಾರೆ. ನಾಲ್ಕನೇ ಆಪ್ಷನ್ ಯಾವುದೇ ರೀತಿಯ ಆವೇಶಗಳನ್ನು ಹೊಂದಿಲ್ಲ ಅಂತ ಹೇಳಿದ್ದಾರೆ. ಆದರೆ ವಿದ್ಯುತ್ತಕ್ಕೆ ಸಂಬಂಧಿಸಿದಂತೆ ನಾವು ಎರಡು ರೀತಿಯ ಆವೇಶಗಳನ್ನು ನೋಡ್ತೇವೆ. ಒಂದನೇದು ಧನಾತ್ಮಕ ಆವೇಶ, ಎರಡನೇದು ಋಣಾತ್ಮಕ ಆವೇಶ. ಯಾವುದೇ ವಿದ್ಯುತ್ ಪ್ರವಾಹ ಆಗಲಿ ಎರಡು ಒಂದೇ ರೀತಿಯ ಆವೇಶಗಳನ್ನು ಅಂದರೆ ಒಟ್ಟಿಗೆ ಆವೇಶಗಳನ್ನು ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಧನಾತ್ಮಕ ಇರಬೇಕು, ಇಲ್ಲಾಂದರೆ ಋಣಾತ್ಮಕ ಇರಬೇಕು. ಈಗ 3 ಮತ್ತು 4ನೇ ಆಪ್ಷನ್ ಆಯಿತು. ಈಗ ವಿದ್ಯುತ್ ಪ್ರವಾಹದ ಆವೇಶ ಯಾವುದು ಅಂತ ಕೇಳಿದರೆ ಅದು ಋಣಾತ್ಮಕ ಆವೇಶ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಆವೇಶದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಓಮ್ ಮೀಟರ್, ಆಂಪಿಯರ್, ವೋಲ್ಟ್ ಮತ್ತು ಕೂಲಮ್ ಅಂತ ಹೇಳಿದ್ದಾರೆ. ಇಲ್ಲಿ ಕೇಳಿದು SI ಏಕಮಾನ. ಇದರ SI ಏಕಮಾನ ಏನಾಗಿರುತ್ತೆ? ವಿದ್ಯುತ್ ಆವೇಶದ್ದು ಕೂಲಮ್ ಆಗಿದೆ. ನೆಕ್ಸ್ಟು, ಇಲೆಕ್ಟ್ರಾನ್ ವಿದ್ಯುತ್ ಆವೇಶಗಳ ಪರಿಮಾಣ ಎಷ್ಟು ಅಂತ ಕೇಳಿದ್ದಾರೆ. ಈ ನಾಲ್ಕು ಕೊಟ್ಟಿರುವ 4 ಆಪ್ಷನ್ನಲ್ಲಿ 4ನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ವಿದ್ಯುತ್ ಆವೇಶವನ್ನು ಹೆಸರಿಸುವ ಸಂಕೇತ. ಮೊದಲನೇದಾಗಿ ವಿದ್ಯುತ್ ಆವೇಶವನ್ನು ಆಂಪಿಯರ್, ಕೂಲಮ್, ವ್ಯಾಟ್ ಮತ್ತು ವೋಲ್ಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೂಲಮ್ ಆಗಿರುತ್ತೆ. ನೆಕ್ಸ್ಟು, 1 ಸೆಕೆಂಡ್ನಲ್ಲಿ ವಾಹಕದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಆವೇಶಗಳ ಪರಿಮಾಣವನ್ನು ಏನಂತ ಕರೀತಾರೆ? 1 ಸೆಕೆಂಡ್ನಲ್ಲಿ ವಾಹಕದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಆವೇಶಗಳ ಪರಿಮಾಣವನ್ನು ಆಂಪಿಯರ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಪ್ರವಾಹ ದರವನ್ನು ಅಳೆಯುವ ಉಪಕರಣ ಯಾವುದು? ವಿದ್ಯುತ್ ಪ್ರವಾಹ ದರವನ್ನು ಅಳೆಯುವ ಉಪಕರಣ ಅಮೀಟರ್ ಆಗಿರುತ್ತೆ. ಈಗ ಒಂದು ವೇಳೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಇದೆಯೋ ಇಲ್ಲೋ ಹೇಳೋದನ್ನು ಗುರ್ತ ಮಾಡಲಿಕ್ಕೆ ಆವಾಗ ಗ್ಯಾಲ್ವನೋಮೀಟರ್ ಹೇಳುವ ಉಪಕರಣವನ್ನು ಬಳಸ್ತಾರೆ. ಆದರೆ ಇಲ್ಲಿ ವಿದ್ಯುತ್ ಪ್ರವಾಹ ದರವನ್ನು ಅಳತೆ ಮಾಡಬೇಕಾಗತ್ತೆ. ಈ ದರವನ್ನು ಅಳತೆ ಮಾಡುವ ಉಪಕರಣ ಅಮೀಟರ್ ಆಗಿರುತ್ತೆ. ನೆಕ್ಸ್ಟು, ವಿದ್ಯುತ್ ವಿಭವಾಂತರದ SI ಏಕಮಾನ ಯಾವುದು? ವಿದ್ಯುತ್ ವಿಭವಾಂತರವನ್ನು V ಇಂದ ಗುರ್ತ ಮಾಡ್ತೇವೆ. ಇದರ SI ಏಕಮಾನ ಯಾವುದು ನೋಡಿದ್ರೆ ವ್ಯಾಟ್, ಓಮ್ ಮೀಟರ್, ಆಂಪಿಯರ್ ಮತ್ತು ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇದರ SI ಏಕಮಾನ ವೋಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವೆ ಒಂದು ಏಕಮಾನ ಆವೇಶವನ್ನು ತರುವಲ್ಲಿ ಆಗುವ ಕೆಲಸವನ್ನು ಹೀಗೆನ್ನುವರು. ವಿಭವಾಂತರ, ಕೂಲಮ್, ಆಂಪಿಯರ್ ಮತ್ತು ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಒಂದು ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವೆ ಒಂದು ಏಕಮಾನ ಆವೇಶವನ್ನು ತರುವಲ್ಲಿ ಉಂಟಾಗುವ ಕೆಲಸವನ್ನು ವಿಭವಾಂತರ ಅಂತ ಕರೀತಾರೆ. ವಿಭವಾಂತರವನ್ನು ಅಳೆಯುವ ಉಪಕರಣ ಯಾವುದು? ಆಂಪಿಯರ್, ಅಮೀಟರ್, ವೋಲ್ಟಾಮೀಟರ್ ಮತ್ತು ಗ್ಯಾಲ್ವನೋಮೀಟರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವೋಲ್ಟಾಮೀಟರನ್ನು ವಿಭವಾಂತರವನ್ನು ಅಳೆಯಲಿಕ್ಕೆ ಬಳಸ್ತಾರೆ. ಗ್ಯಾಲ್ವನೋಮೀಟರ್ ವಿದ್ಯುತ್ ಪ್ರವಾಹ ಇದೆಯೋ ಇಲ್ಲ ಅಂತ ಗುರುತ ಮಾಡಲಿಕ್ಕೆ ಅದನ್ನು ಬಳಸ್ತಾರೆ. ವಿದ್ಯುತ್ ಪ್ರವಾಹ ದರವನ್ನು ಅಳತೆ ಮಾಡಲಿಕ್ಕೆ ಅಮೀಟರನ್ನು ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್, 1 ಕೂಲಮ್ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ
1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ ಎಷ್ಟು? 1 ಆಂಪಿಯರ್, 1 ವೋಲ್ಟ್ ಮತ್ತು 1 ವ್ಯಾಟ್ ಹಾಗೂ 1 ವಿಭವಾಂತರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ವೋಲ್ಟ್ ಆಗಿರುತ್ತೆ. ನೆಕ್ಸ್ಟ್, ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಯಾವ ರೀತಿಯಾಗಿ ಜೋಡಿಸ್ತಾರೆ? ವಿದ್ಯುತ್ ಮಂಡಲ ಸಮವಾಗಿ ಜೋಡಿಸ್ತಾರೋ ಅಥವಾ ಸಮಾನಾಂತರ ಕ್ರಮದಲ್ಲಿ ಜೋಡಿಸ್ತಾರೋ ಅಥವಾ ಲಂಬ ಕ್ರಮದಲ್ಲಿ ಜೋಡಿಸ್ತಾರೆ ಅಥವಾ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ? ಇವುಗಳನ್ನು ಸರಣಿ ಕ್ರಮದಲ್ಲಿ ವಿದ್ಯುತ್ ಮಂಡಲದ ಅಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಣೆಯಾಗಿ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ವೋಲ್ಟಾಮೀಟರ್ನ ಜೋಡಣೆ ಹೇಗಿರುತ್ತೆ? ಮೇಲೆ ಕೇಳಿದ ಕ್ವಶನ್ನು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಜೋಡಣೆ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ನಲ್ಲಿ ವೋಲ್ಟಾಮೀಟರ್ನ ಜೋಡಣೆ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಮವಾಗಿ ಸಮಾನಾಂತರ ಕ್ರಮದಲ್ಲಿ, ಲಂಬ ಕ್ರಮದಲ್ಲಿ ಮತ್ತು ಸರಣಿ ಕ್ರಮ ಅಂತ ಹೇಳಿದ್ದಾರೆ. ಇಲ್ಲಿ ಸಮಾನಾಂತರ ಕ್ರಮದಲ್ಲಿ ಜೋಡಣೆ ಮಾಡ್ತಾರೆ. 1 ಓಮ್ ಅಂದರೆ ಎಷ್ಟು? 1V/1R ಅಂದರೆ ಓಮನ್ನು ಕಂಡುಹಿಡಿಯುವ ಸೂತ್ರ 1R/1V, 1V × R ಅಥವಾ 1R × V² ಅಂತ ಹೇಳಿದ್ದಾರೆ. ಈ ಓಮನ್ನು ಕಂಡುಹಿಡಿಯುವ ಸೂತ್ರವನ್ನು ನೋಡೋದಾದರೆ ಆಪ್ಷನ್ ನಂಬರ್ 1 1V/1R ಆಗಿರುತ್ತೆ. ಓಮ್ನ ನಿಯಮ ಹೇಳೋದಾದರೆ ವಿದ್ಯುತ್ ಮಂಡಲದಲ್ಲಿನ ವಾಹಕದ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಹೇಳ್ತಾರೆ. ಅಂದರೆ V = IR ಆಗಿರುತ್ತೆ. ಈಗ 1 ಓಮ್ ಅಂದರೆ = 1 ವೋಲ್ಟ್ ಬೈ 1 ಆಂಪಿಯರ್ ಕೂಡ ಆಗಿದೆ. ನೆಕ್ಸ್ಟ್ ಕ್ವಶನ್, ರೋಧದ SI ಏಕಮಾನ ಯಾವುದು? ಕೂಲಂಬ್, ಆಂಪಿಯರ್, ವ್ಯಾಟ್, ಓಮ್ ಅಂತ ಕೊಟ್ಟಿದ್ದಾರೆ. ಇದರ SI ಏಕಮಾನ ಓಮ್ ಆಗಿದೆ. ನೆಕ್ಸ್ಟ್ ಕ್ವಶನು, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಘಟಕವನ್ನು ಏನಂತ ಕರೀತಾರೆ ಹೇಳಿದ್ದಾರೆ. ಆ ನಿಯಂತ್ರಿಸುವ ಘಟಕವನ್ನು ರೋಧ ಅಂತ ಕರೀತಾರೆ. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನಕ್ಕೆ ಏನಂತ ಕರೀತಾರೆ? ಆಂಪಿಯರ್, ಅಮೀಟರ್, ವೋಲ್ಟಾಮೀಟರ್, ರಿಯೋಸ್ಟ್ಯಾಟ್ ಅಂತ ಹೇಳಿದ್ದಾರೆ. ಈ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವುದು? ರಿಯೋಸ್ಟ್ಯಾಟ್. ರೋಧಕ ಅಂದ್ರೇನು? ವಿದ್ಯುತ್ ಮಂಡಲದಲ್ಲಿ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಘಟಕ. ಎರಡನೇದು ವಿಭವಾಂತರವನ್ನು ಅಳೆಯುವ ಉಪಕರಣ. ಮೂರನೇದು ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ. ನಾಲ್ಕನೇದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿರುವುದು. ಈಗಾಗಲೇ ಮೂರಕ್ಕೂ ಸಂಬಂಧಪಟ್ಟಂತೆ ಆಪ್ಷನ್ ನಂಬರ್ 1, 2, 3 ಸಂಬಂಧಪಟ್ಟ ಕ್ವಶನ್ ಬಂದಾಗಿದೆ. ಈ 4ನೇ ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದರೆ ಅದನ್ನು ರೋಧಕ ಅಂತ ಕರೀತಾರೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವ್ಯಾವುದು? ಅಂಶಗಳು ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ನೋಡೋದಾದರೆ ವಾಹಕದ ಉದ್ದಕ್ಕೆ ವಿಲೋಮಾನುಪಾತ, ವಾಹಕದ ಅಡ್ಡ ಕೊಯ್ತಿಗೆ ನೇರ ಅನುಪಾತದಲ್ಲಿಯೂ, ವಸ್ತುವಿನ ಪ್ರಾಕೃತಿಕ ಗುಣಕ್ಕೆ ನೇರ ಅನುಪಾತದಲ್ಲಿಯೂ ಇರುವುದು ಅಂತ ಹೇಳಿದ್ದಾರೆ. ಎರಡನೇ ಆಪ್ಷನ್ನಲ್ಲಿ ವಾಹಕದ ಉದ್ದಕ್ಕೆ ವಿಲೋಮಾನುಪಾತ, ವಾಹಕದ ಅಡ್ಡ ಕೊಯ್ತಿಗೆ ನೇರ ಅನುಪಾತ, ವಸ್ತುವಿನ ಪ್ರಾಕೃತಿಕ ಗುಣಕ್ಕೆ ನೇರ ಅನುಪಾತ ಅಂತ ಹೇಳಿದ್ದಾರೆ. ಮೂರನೇ ಆಪ್ಷನ್ನಲ್ಲಿ ವಾಹಕದ ಉದ್ದಕ್ಕೆ ನೇರ ಅನುಪಾತ, ವಾಹಕದ ಅಡ್ಡ ಕೊಯ್ತಿಗೆ ವಿಲೋಮಾನುಪಾತ, ವಸ್ತುವಿನ ಪ್ರಾಕೃತಿಕ ಗುಣಕ್ಕೆ ನೇರ ಅನುಪಾತದಲ್ಲಿ ಅಂತ ಹೇಳಿದ್ದಾರೆ. 4ನೇ ಆಪ್ಷನ್ನಲ್ಲೂ ಹಾಗೆ ಕೊಟ್ಟಿದ್ದಾರೆ. ಉದ್ದಕ್ಕೆ ನೇರ ಅನುಪಾತ, ಅಡ್ಡ ಕೊಯ್ತಿಗೆ ನೇರ ಅನುಪಾತ, ಪ್ರಾಕೃತಿಕ ಗುಣಕ್ಕೆ ವಿಲೋಮಾನುಪಾತ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ವಾಹಕದ ರೋಧವು ಅವಲಂಬಿಸಿರೋ ಅಂಶ ಅಂತ ಹೇಳಿದ್ರೆ ವಾಹಕದ ಉದ್ದಕ್ಕೆ, ವಾಹಕದ ಅಡ್ಡ ಕೊಯ್ತಿಗೆ ವಿಲೋಮಾನುಪಾತದಲ್ಲಿಯೂ, ವಸ್ತುವಿನ ಪ್ರಾಕೃತಿಕ ಗುಣಕ್ಕೆ ನೇರ ಅನುಪಾತದಲ್ಲಿಯೂ ಅದು ಇರುತ್ತೆ. ಅಂದರೆ ಆಪ್ಷನ್ ನಂಬರ್ 3.
ಇದಕ್ಕೆ ಆಪ್ಷನ್ ನಂಬರ್ 3 ಸರಿಯಾದ ಆನ್ಸರ್ ಆಗುತ್ತದೆ. ವಾಹಕದ ಉದ್ದಕ್ಕೆ ನೇರ ಅನುಪಾತ, ವಾಹಕದ ಅಡ್ಡ ಕೊಯ್ದಿಗೆ ವಿಲೋಮ ಅನುಪಾತ ಹಾಗೂ ವಸ್ತುವಿನ ಪ್ರಾಕೃತಿಕ ಗುಣಕ್ಕೆ ನೇರ ಅನುಪಾತದಲ್ಲಿಯೂ ಇರುವುದು. ನೆಕ್ಸ್ಟ್ ಕ್ವಶನ್. ಉತ್ತಮ ವಾಹಕವು ವಾಹಕ ಅಂದರೆ ಯಾವ ರೀತಿ ರೋಧಶೀಲತೆಯನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಉತ್ತಮ ವಾಹಕ ಅಂದರೆ ಅದು ಕಡಿಮೆ ರೋಧಶೀಲತೆಯನ್ನು ಹೊಂದಿರಬೇಕು. ಇಲ್ಲಿ ರೋಧಶೀಲತೆಯ ರೇಂಜನ್ನು ಕೊಟ್ಟಿದ್ದಾರೆ. ಈ ರೋಧಶೀಲತೆಯ ರೇಂಜಲ್ಲಿ ಯಾವುದು ಉತ್ತಮ ವಾಹಕ ಎಂದು ತೋರಿಸುತ್ತೆ ಹೇಳೋದು ಕ್ವಶನು. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 4 ಇದು ಸರಿಯಾದ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯುತ್ ಬಲ್ಬ್ನ ತಂತುವಾಗಿ ಬಳಸುವ ಲೋಹ ಯಾವುದು? ಪ್ಲಾಟಿನಮ್, ಟಂಗಸ್ಟನ್, ಡುರಾಲಿಯಂ ಮತ್ತು ಚಿನ್ನ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಟಂಗಸ್ಟನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು. ಮಿಶ್ರ ಲೋಹಗಳನ್ನು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಸಲು ಕಾರಣ? ಅದು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದು. 2ನೇದು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. 3ನೇದು ಉಷ್ಣತೆಯನ್ನು ಕಡಿಮೆ ಮಾಡುವುದು. 4ನೇದು ಉಷ್ಣತೆಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಸುಲಭವಾಗಿ ದಹಿಸುವುದು. ಮಿಶ್ರ ಲೋಹಗಳನ್ನು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಸುವ ಮುಖ್ಯ ಕಾರಣ ಏನಂದರೆ ಹೆಚ್ಚಿನ ತಾಪದಲ್ಲಿ ಅದು ಸುಲಭವಾಗಿ ದಹಿಸುವುದಿಲ್ಲ. ಈ ಮಿಶ್ರ ಲೋಹಗಳನ್ನು ಬಳಸುವುದರಿಂದ ಉಷ್ಣತೆ ಹೆಚ್ಚಾದರೂ ಕೂಡ ಅಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಆ ಮಿಶ್ರ ಲೋಹಗಳು ದಹಿಸುವುದಿಲ್ಲ. ಹಾಗಾಗಿ ಅದನ್ನು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್. ವಿದ್ಯುತ್ ಮಂಡಲಗಳಲ್ಲಿ ರೋಧಕಗಳನ್ನು ಯಾವ ಕ್ರಮದಲ್ಲಿ ಜೋಡಿಸುವರು? ಸಮವಾಗಿ, ಸಮಾನಾಂತರ ಕ್ರಮ, ಲಂಬ ಕ್ರಮ, ಸರಣಿ ಕ್ರಮ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರ ಸಮಾನಾಂತರ ಕ್ರಮದಲ್ಲಿ ಜೋಡಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವಶನು. ರೋಧಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಅದರ ಒಟ್ಟು ರೋಧವು, ಮೊದಲನೇದಾಗಿ ಪ್ರತಿಯೊಂದು ರೋಧದ ವೃತ್ಕ್ರಮಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಎಲ್ಲ ರೋಧಗಳ ಮೊತ್ತವಾಗಿರುವುದು. 3ನೇ ಆಪ್ಷನ್ನು ಪ್ರತಿಯೊಂದು ರೋಧದ ವೃತ್ಕ್ರಮಗಳ ವ್ಯತ್ಯಾಸಕ್ಕೆ ಸಮವಾಗಿರುತ್ತೆ. 4ನೇದು ಎಲ್ಲ ರೋಧಗಳ ಗುಣಕವಾಗಿರೋದಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ನಾವು ಕ್ವಶನ್ಗೂ ಕೂಡ ಮಾಡಾಗಿದೆ. ಅದು 20 ರೋಧವನ್ನು ಹೊಂದಿರುವ 3 ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಆ ಕ್ವಶನ್ನಲ್ಲಿ ಇದೇ ಸಂಬಂಧಪಟ್ಟಂಥ ಅದು ಕ್ವಶನ್ ಆಗಿರುತ್ತೆ. ಇಲ್ಲೇನು ಹೇಳಿದ್ದಾರೆ? ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಒಟ್ಟು ರೋಧವು R=R1 + R2 + R3 ಅಪ್ ಟು Rn ತನಕ. ನೀವು ಎಷ್ಟು ರೋಧಕಗಳನ್ನು ರೋಧವನ್ನು ಜೋಡಿಸ್ತೀರೋ ಅಲ್ಲಿ ತನಕ ಅದರ ಮೊತ್ತ ಆಗಿರುತ್ತೆ. ಹಾಗಾಗಿ ಇದರ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2 ಸರಿಯಾಗಿರುತ್ತೆ. 3ನೇದು. ರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವು ಪ್ರತಿಯೊಂದು ರೋಧಕಗಳ ರೋಧದ ವೃತ್ಕ್ರಮಗಳ ಮೊತ್ತಕ್ಕೆ ಸಮ. ಎಲ್ಲ ರೋಧಗಳ ಮೊತ್ತವಾಗಿರುವುದು. 3ನೇದು. ಪ್ರತಿಯೊಂದು ರೋಧಕಗಳ ರೋಧದ ವೃತ್ಕ್ರಮಗಳ ವ್ಯತ್ಯಾಸಕ್ಕೆ ಸಮ. 4ನೇದು. ಎಲ್ಲ ರೋಧಕಗಳ ಗುಣಕವಾಗಿರುವುದು. ಇಲ್ಲಿ ಉತ್ತರ ನೋಡೋದಾದರೆ ಇದು ಪ್ರತಿಯೊಂದು ರೋಧಕಗಳ ರೋಧದ ವೃತ್ಕ್ರಮಗಳ ಮೊತ್ತಕ್ಕೆ ಸರಿಯಾಗಿರುತ್ತೆ. ಹೇಗೆ ಮಾಡೋದಾದರೆ 1/R = 1/R1 + 1/R2 + 1/R3 ಹೀಗೆ ಎಷ್ಟರವರೆಗೆ ಲಾಸ್ಟು 1/Rn. Rn ಅಂತ ಹೇಳಿದ್ರೆ ಏನಂದರೆ ಎಷ್ಟು ರೋಧಕಗಳನ್ನು ಕೊಟ್ಟಿರ್ತಾರೋ ಅಲ್ಲಿವರೆಗೆ. ನೆಕ್ಸ್ಟು. ಬಲ್ಬ್ನ ದೀರ್ಘಕಾಲದ ಬಳಕೆಗಾಗಿ ಬಲ್ಬ್ನಲ್ಲಿ ಬಳಸುವ ಅನಿಲ ಯಾವುದು ಹೇಳಿ? ಹೈಡ್ರೋಜನ್, ನೈಟ್ರೋಜನ್, ಹೀಲಿಯಂ ಹೈಡ್ರೋಜನ್, ನೈಟ್ರೋಜನ್ ಆರ್ಗಾನ್, ಹೈಡ್ರೋಜನ್ ಆರ್ಗಾನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಜೌಲ್ನ ಉಷ್ಣೋತ್ಪಾದನಾ ನಿಯಮ ಏನನ್ನು ಹೇಳುತ್ತೆ? 1ನೇ ಆಪ್ಷನ್, 2ನೇ ಆಪ್ಷನ್, 3ನೇ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಈ 4ರಲ್ಲಿ ಸರಿಯಾಗಿ ಹೇಳೋದಾದರೆ
H equal to I square ಇಂಟು R ಇಂಟು T. ಅಂದರೆ ಇದು ಕಾಲಕ್ಕೆ ನೇರಾನುಪಾತ, ರೋಧಕ್ಕೆ ನೇರಾನುಪಾತ, ಇದು ಹರಿಯುವ ವಿದ್ಯುತ್ತಿನ ಪ್ರಮಾಣದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುವುದು. ಈ ಎಲ್ಲ ಆಪ್ಷನ್ಗಳ, ಈ 4 ಆಪ್ಷನ್ನಲ್ಲಿ ಈಗ ಹೇಳಿರೋ ಗುಣಲಕ್ಷಣಗಳು ಹೊಂದಿರೋ ಆಪ್ಷನ್ ಯಾವುದಂದರೆ ಆಪ್ಷನ್ ನಂಬರ್ 4 ಮಾತ್ರ ಆಗಿರುತ್ತೆ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಪ್ರವಹಿಸುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ಹಾಗೆ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತ ಅಂದರೆ H equal to I square ಇಂಟು R ಇಂಟು T. ನೆಕ್ಸ್ಟು, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಆಧರಿಸಿದ ಸಾಧನವಲ್ಲ. ಅಂದರೆ ಇದು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಆಧರಿಸಿ ಕೆಲಸವನ್ನು ಮಾಡಲ್ಲ. ಯಾವುದು ಅಂತ ಹೇಳಿದ್ದಾರೆ. ವಿದ್ಯುತ್ ಪಂಖ, ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, 3ನೇದು ಹೀಟರ್ ಕೆಟಲ್, 4ನೇದು ಫ್ಯೂಸ್ ಅಂತ ಕೊಟ್ಟಿದ್ದಾರೆ. ವಿದ್ಯುತ್ ಪಂಖ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು, ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಜೋಡಿಸುವ ಕ್ರಮ ಸಮಾನಾಂತರವಾಗಿ, ಲಂಬವಾಗಿ, ಸರಣಿ ಕ್ರಮ ಅಂತ ಹೇಳಿದ್ದಾರೆ. 4ನೇದು ವಿದ್ಯುತ್ ಸಾಧನಗಳೊಂದಿಗೆ ಇದನ್ನು ಜೋಡಿಸುವುದೇ ಇಲ್ಲ ಅಂತ ಹೇಳಿದ್ದಾರೆ. 4ನೇದಂತೂ ಶುದ್ಧ ತಪ್ಪು. ಸರಿಯಾದ ಉತ್ತರ ನೋಡೋದಾದರೆ ಸರಣಿ ಕ್ರಮದಲ್ಲಿ ಜೋಡಣೆಯಾಗಿ ಮಾಡ್ತಾರೆ. ನೆಕ್ಸ್ಟು, ಫ್ಯೂಸ್ ಇದು ಈ ಕೆಳಗಿನ ಲೋಹಗಳ ಮಿಶ್ರ ಲೋಹವಾಗಿದೆ ಅಂತ ಹೇಳಿದ್ದಾರೆ. ಫೋರ್ಸಲಿನ್, ಕ್ಯಾಟ್ರಿಡ್ಜ್, ಚಿನ್ನ ಮತ್ತು ಟಂಗಸ್ಟನ್, ಫೋರ್ಸಲಿನ್ ಮತ್ತು ಟಂಗಸ್ಟನ್, ತಾಮ್ರ, ಕಬ್ಬಿಣ, ಸೀಸ ಅಂತ ಕೊಟ್ಟಿದ್ದಾರೆ. ಇದು ಲೋಹಗಳ ಮಿಶ್ರ ಲೋಹ ಅಂತ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಮೇಲೆ ಕೇಳಿದ ಕ್ವಶನು ಲೋಹಗಳ ಮಿಶ್ರ ಲೋಹ ಆಗಿದೆ ಅಂದರೆ ತಾಮ್ರ, ಕಬ್ಬಿಣ, ಸೀಸ. ಇದು ಯಾವ ವಸ್ತುವಿನಿಂದ ಸುತ್ತುವರಿಯಲ್ಪಟ್ಟಿದೆ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಗೃಹ ಬಳಕೆಗೆ ಉದ್ದೇಶಕ್ಕಾಗಿ ಬಳಸುವ ಫ್ಯೂಸ್ನಲ್ಲಿ ವಿದ್ಯುತ್ ಪ್ರವಾಹ ದರ ಎಷ್ಟು ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಏನು 20 ಆಂಪಿಯರ್, ಎರಡನೇದರಲ್ಲಿ 5 ಆಂಪಿಯರ್, 10 ಆಂಪಿಯರ್, 20 ಆಂಪಿಯರ್ ಅಷ್ಟು. 3ನೇ ಆಪ್ಷನ್ನಲ್ಲಿ 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್ ಅಷ್ಟು. 4ನೇದಲ್ಲಿ 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್ ಮತ್ತು 20 ಆಂಪಿಯರ್ ಅಷ್ಟು ವಿದ್ಯುತ್ ಪ್ರವಾಹ ಹರಿಯುವ ಪ್ರವಾಹವನ್ನು ನಾವು ಮನೆಯಲ್ಲಿ ಬಳಕೆ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ನಲ್ಲಿ ನೋಡಿದ್ರೆ ಯಾವ ಆಪ್ಷನ್ 1 ಆಂಪಿಯರ್ ಅಷ್ಟು, 2 ಆಂಪಿಯರ್ ಅಷ್ಟು, 3 ಆಂಪಿಯರ್ ಅಷ್ಟು ಮತ್ತು 5 ಆಂಪಿಯರ್ ಅಷ್ಟು ಹಾಗೂ 10 ಆಂಪಿಯರ್ ಅಷ್ಟು ವಿದ್ಯುತ್ ಪ್ರವಾಹ ದರವನ್ನು ಅಂತ ಹೊಂದಿರೋ ಆಪ್ಷನ್ ಇದೆಯಾ ಅದು ಸರಿಯಾದ ಆನ್ಸರ್ ಆಗಿರುತ್ತೆ. ಇದರಲ್ಲಿ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಈ 20 ಆಂಪಿಯರ್ ಅಷ್ಟು ಹರಿಯುವ ವಿದ್ಯುತ್ ಪ್ರವಾಹದ ಹರಿಯುವ ಸಲಕರಣೆನ ಗೃಹ ಬಳಕೆಗೆ ಉದ್ದೇಶಕ್ಕಾಗಿ ನಾವು ಬಳಕೆ ಮಾಡಲ್ಲ. ಹಾಗಾಗಿ 20 ಆಂಪಿಯರ್ ಯಾವ್ಯಾವ ಆಪ್ಷನ್ ಇದೆ ಅದೆಲ್ಲ ರಾಂಗ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್, ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಯಾವುದು ಹೇಳಿ. ವ್ಯಾಟ್, ಓಮ್ ಮೀಟರ್, ಆಂಪಿಯರ್ ಅಂತ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ವಿದ್ಯುತ್ ಸಾಮರ್ಥ್ಯವನ್ನು SI ಏಕಮಾನ ವ್ಯಾಟ್ ಆಗಿರುತ್ತೆ. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯುವ ಸೂತ್ರ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ I ಸ್ಕ್ವೇರ್ ಇಂಟು ಇದನ್ನು P ಈಕ್ವಲ್ ಟು VI ಅಂತನೋ ಸೂತ್ರದಿಂದ ನಾವು ಕಂಡು ಹಿಡಿಯಬಹುದು. 1 ವ್ಯಾಟ್ ಎಂದರೆ ಹೇಳಿ 4 ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ನಂಬರ್ 4 3.6 ಇಂಟು 10⁶ ಜೌಲ್ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 1 ವೋಲ್ಟ್ ವಿಭವಾಂತರದಲ್ಲಿ ಒಂದು ವಿದ್ಯುತ್ ಪ್ರವಾಹವು ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯವನ್ನು ಏನಂತ ಕರೀತಾರೆ. 1 ವ್ಯಾಟ್, 1 ಯೂನಿಟ್, 1 ಕಿಲೋವ್ಯಾಟ್ ಗಂಟೆ. ಇದನ್ನು 1 ವ್ಯಾಟ್ ಅಂತ ಕರೀತಾರೆ. ಒಂದು ವಿಭವಾಂತರದಲ್ಲಿ
ಒಂದು ವಿದ್ಯುತ್ ಪ್ರವಾಹವು ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ಸಾಧನದ ಬಳಕೆಯ ವಿದ್ಯುತ್ ಸಾಮರ್ಥ್ಯವನ್ನು ಏನಂತ ಕರೀತಾರೆ? 1 ವ್ಯಾಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದಂತ ಕೇಳಿದ್ದಾರೆ. ವ್ಯಾಟ್ ಯೂನಿಟ್, ಕಿಲೋವ್ಯಾಟ್ ಮತ್ತು ಕಿಲೋವ್ಯಾಟ್ ಗಂಟೆ ಅಂತ ಹೇಳಿದ್ದಾರೆ. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ನೋಡೋದಾದರೆ ಕಿಲೋವ್ಯಾಟ್ ಗಂಟೆ ಆಗಿರುತ್ತೆ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವ ಸರಿಯಾದ ವಿಧಾನ ಯಾವುದು ಹೇಳಿ? ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಸಂಪರ್ಕಿಸುವುದು. ಎರಡನೇದು 280 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನು 5 ಆಂಪಿಯರ್ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಉಪಯೋಗಿಸುವುದು. ಮೂರನೇದು ಫ್ಯೂಸನ್ನು ವಿದ್ಯುತ್ ಉಪಕರಣಕ್ಕೆ ಸಮಾನಾಂತರವಾಗಿ ಸಂಪರ್ಕಿಸುವುದು. ನಾಲ್ಕನೇದು 2 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣನ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಉಪಯೋಗಿಸುವುದು. ಮೊದಲನೇದಾಗಿ ಮೂರನೇ ಆಪ್ಷನನ್ನು ಒಂದ್ಸಲ ಗಮನಿಸೋಣ. ಇದರಲ್ಲಿ ಫ್ಯೂಸನ್ನು ವಿದ್ಯುತ್ ಉಪಕರಣಗಳಿಗೆ ಸಮಾನಾಂತರವಾಗಿ ಸಂಪರ್ಕಿಸೋದು ಅಂತ ಕೇಳಿದ್ದಾರೆ. ಯಾವಾಗಲೂ ಫ್ಯೂಸನ್ನು ವಿದ್ಯುತ್ ಉಪಕರಣಗಳಿಗೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ. ಹಾಗಾಗಿ ಮೂರನೇ ಆಪ್ಷನು ತಪ್ಪು. ಒಂದನೇ ಆಪ್ಷನ್ ನೋಡೋಣ. ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಸಂಪರ್ಕಿಸೋದು ಅಂತ ಹೇಳಿದ್ದಾರೆ. ಎಲ್ಲ ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಸಂಪರ್ಕಿಸಲು ಸಾಧ್ಯ ಇಲ್ಲ. ಯಾಕಂದರೆ ಅದನ್ನು ಸಮಾನಾಂತರವಾಗಿ ಸಂಪರ್ಕಿಸಬೇಕಾಗತ್ತೆ. ಯಾಕಂದರೆ ಎಲ್ಲ ವಿದ್ಯುತ್ ಉಪಕರಣಗಳಿಗೆ ಒಂದೇ ರೀತಿಯ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇರುವುದಿಲ್ಲ. ಬೇರೆ ಬೇರೆ ರೋಧಗಳನ್ನು ಹೊಂದಿರುತ್ತವೆ ಅವು. ಹಾಗಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣಗಳು ಬೇರೆ ಬೇರೆ ವಿದ್ಯುತ್ ಪ್ರವಾಹ ದರದಲ್ಲಿ ಅದು ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ಸರಣಿಯಲ್ಲಿ ಸಂಪರ್ಕಿಸುವುದಂತ ಹೇಳಿದೆ. ಆ ಆಪ್ಷನ್ ತಪ್ಪಾಗತ್ತೆ. ಇದರ ಬದಲು ಸಮಾನಾಂತರವಾಗಿ ಸಂಪರ್ಕಿಸಿದ್ದಾರೆ ಅಂತ ಹೇಳಿದರೆ ಸರಿಯಾಗ್ತಿತ್ತು. ಹಾಗಾಗಿ ಒಂದನೇ ಆಪ್ಷನು ಮೂರನೇ ಆಪ್ಷನ್ ತಪ್ಪು ಅಂತಾಯಿತು. ಇನ್ನು ಎರಡನೇದು ಮತ್ತು ನಾಲ್ಕನೇದು ಅಬ್ಸರ್ವ್ ಮಾಡೋದಾದರೆ ಇದು ಒಂದು ಗಣಿತ ಮಾಡೇ ನೋಡಬೇಕಾಗತ್ತೆ. ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯುವ ಸೂತ್ರವನ್ನು ಕೊಟ್ಟಿದ್ದಾರೆ. ಎಷ್ಟು? P = V × I ಅಂತ ಹೇಳಿದ್ದಾರೆ. ಇಲ್ಲಿ V ಮತ್ತು I ಬೆಲೆಯನ್ನು ಹಾಕ್ತಾ ಹೋಗೋಣ. 2 ಕಿಲೋವ್ಯಾಟ್ ಸಾಮರ್ಥ್ಯ, 2 ಕಿಲೋವ್ಯಾಟ್ ಅಂದರೆ 2 × 10⁻³ ಅಂತಾಗತ್ತೆ. = V × I ಎಷ್ಟು? 5 ಆಂಪಿಯರ್ ಅಂತಾಗತ್ತೆ. ನಮಗೆ V ಗೊತ್ತಿಲ್ಲ. ಈಗ Vಯನ್ನು ಕಂಡುಹಿಡಿಯಬೇಕಾದ್ರೆ V = 2 × 10⁻³ ಅಂತ ಹಾಕಬೇಕಾಗತ್ತೆ. ಆಗ ಬಂದ ಉತ್ತರಕ್ಕೂ ಮತ್ತು ಎರಡನೇ ಆಪ್ಷನಿಗೆ ಬಂದ ಉತ್ತರಕ್ಕೂ ಕಂಪೇರ್ ಮಾಡಬೇಕು. ಯಾವ ಉತ್ತರವು 220 ವಿಭವಾಂತರಕ್ಕಿಂತ ಕಡಿಮೆ ಇರುತ್ತೋ ಆ ಆಪ್ಷನು ಸರಿಯಾದ ಆನ್ಸರ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 2, 280 ವ್ಯಾಟ್ ಸಾಮರ್ಥ್ಯದ ಉಪಕರಣವನ್ನು 5 ಆಂಪಿಯರ್ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಉಪಯೋಗಿಸುವುದು. ಯಾಕೆ ಉತ್ತರ 220 ಒಳಗೆ ಬರಬೇಕು ಅಥವಾ 220ಕ್ಕೆ ಬರಬೇಕು ಅಂತ ಹೇಳೋದಾದರೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ವಿಭವಾಂತರ ಯಾವಾಗಲೂ 220 ಆಗಿರುತ್ತೆ. ಹಾಗಾಗಿ 220 ಅಥವಾ 220 ಒಳಗೆ ಯಾವ ವಿದ್ಯುತ್ ಉಪಕರಣವನ್ನು ಕೆಲಸ ಮಾಡುತ್ತೋ ಅಂತಹ ಆಪ್ಷನ್ ಸರಿಯಾಗಿರುತ್ತೆ. ಇದರಲ್ಲಿ ಆಪ್ಷನ್ ನಂಬರ್ 2 ಅದಕ್ಕೆ ಸರಿ ಹೊಂದುವ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, 2 ಬಿಂದುಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದಂತ ಕೇಳಿದ್ದಾರೆ. ಆಪ್ಷನ್ ನಂಬರ್ 1 V = W/Q. ಸೆಕೆಂಡ್ ಆಪ್ಷನ್ W = Q/V. V = Q/W. ಫೋರ್ತ್ ಆಪ್ಷನ್ Q = V/W ಅಂತ ಹೇಳಿದ್ದಾರೆ. ಇದಕ್ಕೆ ಮೊದಲನೇ ಆಪ್ಷನ್ ವಿಭವಾಂತರವನ್ನು ಕಂಡುಹಿಡಿಯುವ ಸೂತ್ರ ನೋಡೋದಾದರೆ V = W/Q. Q ಅಂದರೆ ಆವೇಶ, ವಿದ್ಯುತ್ ಆವೇಶ. ಇದು ಕಂಡುಹಿಡಿಯುವ ಸೂತ್ರ ಆಗಿರುತ್ತೆ. ನೆಕ್ಸ್ಟು, 1 ಯೂನಿಟ್ ಎಂದರೆ 1 ವೋಲ್ಟ್. ವಿಭವಾಂತರದಲ್ಲಿ ಒಂದು ವಿದ್ಯುತ್ ಪ್ರವಾಹವು ಒಂದು ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ವಿದ್ಯುತ್ ಪ್ರವಹಿಸುವಾಗ ಆ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿದ್ದಾರೆ. ಎರಡನೇ ಆಪ್ಷನು
1 ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 1 ಗಂಟೆ ಕಾಲ ಉಪಯೋಗಿಸೋದು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ 2 ಸರಿಯಾಗಿರುತ್ತೆ. ಈ ಮೇಲಿನ ಆಪ್ಷನ್ ಇದು ವ್ಯಾಟ್ಗೆ ಸಂಬಂಧಿಸಿದ ಅದು ಹೇಳಿಕೆ ಆಗಿರುತ್ತೆ. ಈ ಪಾಠದಲ್ಲಿ ನಾವು ಒಟ್ಟು 48 ಕ್ವಶನ್ಗಳನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಬೇರೆ ಪಾಠಕ್ಕೆ ಸಂಬಂಧಪಟ್ಟಂತಹ MCQಗಳನ್ನು ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.